Welcome to my YouTube channel, Chidambara Spiritual Journey. ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 22 ಜುಲೈ ಶ್ರೀ ಮಹಾರಾಜರ ಪ್ರವಚನ, ಗುರುಗಳು ನಮಗೆ ಅಂತಿಮ ಸುಖವನ್ನು ತೋರಿಸುತ್ತಾರೆ. ಗುರುಗಳು ನಮಗೆ ಅಂತಿಮ ಸುಖವನ್ನು ತೋರಿಸುತ್ತಾರೆ. ಹಾಗಂದರೆ ಅಂತಿಮ ಸುಖ ಏನಪ್ಪ? ಗುರುಗಳೇ, ಯಾರು ಬಾಕಿ ಜನ ತೋರಿಸ್ಲಿಕ್ಕಾಗಲ್ಲ. ಇದನ್ನು ಅಂತಿಮ ಸುಖ ನಮಗೆ ಕೇವಲ ಅವರೊಬ್ಬರೇ ತೋರಿಸ್ಲಿಕ್ಕೆ ಸಾಧ್ಯತೆ ಉಂಟು. ಹಾಗಂದರೆ ಅಂತಿಮ ಸುಖ ಅಂದರೆ ಏನು? ಅಂತಿಮ ಅಂದರೆ ಲಾಸ್ಟ್ ಅಲ್ಲ. ಅಂತಿಮ ಸುಖ ಅಂದರೆ ಅಲ್ಟಿಮೇಟ್ ಸುಖ. ನಾವು ಪ್ರಾಪಂಚಿಕ ಜನರು ನಿತ್ಯವಾಗಲೂ ಸುಖವನ್ನು ಶೋಧನೆ ಮಾಡ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ವಸ್ತುವಿನಲ್ಲಿ, ಚಿಕ್ಕ ಚಿಕ್ಕ ಅಚೀವ್ಮೆಂಟಲ್ಲಿ, ಚಿಕ್ಕ ಚಿಕ್ಕ ಸಮಯ ವ್ಯಕ್ತಿ ಜೊತೆ ಕಳೆದಿದ್ರಲ್ಲಿ ಸುಖವನ್ನು ಹುಡುಕ್ತಾ ಇದ್ದೀವಿ. ಆದರೆ ಇವೆಲ್ಲ ಸುಖವು ನಾವೇನು ಹುಡುಕ್ತಾ ಇದ್ದೀವೋ ದಟ್ ಈಸ್ ಲೀಡಿಂಗ್ ಟು ದ ಅಲ್ಟಿಮೇಟ್ ಸುಖ. ಅದನ್ನು ತೋರಿಸ್ಲಿಕ್ಕೆ ಗುರುಗಳು ಬರುತ್ತಾರೆ. ಅವರು ನಮಗೆ ಎಲ್ಲಿದೆ ಆ ಸುಖವನ್ನು ತೋರಿಸ್ತಾರೆ. ಸುಖ ಎಲ್ಲಿದೆ, ಎಲ್ಲಿಂದ ಸಿಗತ್ತೆ, ಅದು ಹೇಗೆ ಪಡ್ಕೋಬೇಕು, ಅದಕ್ಕೆ ನಾವೇನು ಪ್ರಯತ್ನವನ್ನು ಮಾಡಬೇಕು, ಅದನ್ನು ಮಹಾರಾಜರು ಇವತ್ತು ನಮಗೆ ತಿಳಿಸ್ಕೊಡ್ತಾರೆ. ನಾವು ನೀವು ಸೇರಿ ಎಲ್ಲರೂ ಇದೇ ಜನ್ಮದಲ್ಲಿ ಆ ಅಂತಿಮ ಸುಖವನ್ನು ಪ್ರಾಪ್ತಿ ಮಾಡ್ಕೊಳ್ಳೋ ಪ್ರಯತ್ನವನ್ನು, ಸರ್ವಥಾ ಪ್ರಯತ್ನವನ್ನು ಮಾಡೋಣ. ಅದನ್ನು ಖಂಡಿತವಾಗಲೂ ಇದೇ ಜನ್ಮದಲ್ಲಿ ಪಡ್ಕೊಂಡು ಎಲ್ಲರೂ ಆನಂದದಲ್ಲಿ ನಗನಗ್ತಾ ಪರಸ್ಪರವಾಗಿ ಬದುಕೋಣ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಸಂತರ ವೈಶಿಷ್ಟ್ಯ ಏನಪ್ಪ ಅಂದರೆ, ಸಂತರು, ಸತ್ಪುರುಷರು, ಗುರುಗಳದ್ದು ವೈಶಿಷ್ಟ್ಯ ಅಂದರೆ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಟೀಚಿಂಗ್ ಈಸ್ ಏನಪ್ಪ? ಪ್ರಪಂಚದ ದೃಷ್ಟಾಂತದ ಮುಖೇಣ, ಬಿಕಾಸ್ ವಿ ಆರ್ ಅಟ್ಯಾಚ್ ಟು ದ ವರ್ಲ್ಡ್ಲಿ ಥಿಂಗ್ಸ್, ಸೊ ಇಟ್ ಗೆಟ್ಸ್ ಇಂಪ್ರಿಂಟೆಡ್ ವೆರಿ ಫಾಸ್ಟ್. ವೆನ್ ದೇ ಗಿವ್ ದ ಎಕ್ಸಾಂಪಲ್ ಆಫ್ ದ ವರ್ಲ್ಡ್, ರಿಯಲ್ ಕಣ್ಣು ಮುಂದೆ ಅದು ಪಿಕ್ಚರ್ ಬಂದುಬಿಡತ್ತೆ. ಅದು ಬಂದ ಕೂಡಲೇ ಮನಸ್ಸಿಗೆ ನಾಟುತ್ತೆ. ಆ ಮನಸ್ಸಿಗೆ ನಾಟದಾಗ ಏನು ಮಾಡ್ತಾರೆ ಅವರು? ನಮಗೆ ಇನ್ವರ್ಡ್ ಜನಿಗೆ ಒಳಗೆ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾರೆ. ಏನು ಹೇಳ್ತಾರೆ? ಒಬ್ಬ ಸಣ್ಣ ಹುಡುಗನು ಒಂದು ಬಾವಿಯ ಹತ್ತಿರ ನಿಂತುಕೊಂಡಿದ್ದನು. ಅವನ ಒಂದು ವಸ್ತುವು ಆ ಬಾವಿಯಲ್ಲಿ ಬಿದ್ದಿತು. ಅದನ್ನು ತೆಗೆಯುವುದಕ್ಕಾಗಿ ನಾನು ಬಾವಿಯಲ್ಲಿ ಜಿಗಿಯುತ್ತೇನೆ ಎಂದು ಅವನು ಅನ್ನುತ್ತಿದ್ದನು. ಆಗ ಅಲ್ಲಿ ಇರುವ ಒಬ್ಬ ಮನುಷ್ಯನು, ನೀನು ಹಾಗೆ ಮಾಡಬೇಡ, ಒಳಗೆ ಜಿಗಿದರೆ ಮುಳುಗಿ ಹೋಗುತ್ತಿದಿ ಅಂದನು. ಜಿಗಿದರೆ ಮುಳುಗಿ ಹೋಗುತ್ತಿದಿ ಅಂದರೂ ಅವನು ಕೇಳಲಿಲ್ಲ. ಅಷ್ಟರಲ್ಲಿಯೇ ಅವನ ತಂದೆಯೂ ಬಂದನು. ಅವನು ಮಗನಿಗೆ ಬಹಳಷ್ಟು ತಿಳಿಸಿ ಹೇಳಿದರೂ ಅವನು ಕೇಳಲಿಲ್ಲ. ಆಗ ಅವನು ತನ್ನ ಮಗನಿಗೆ ಭಯ ತೋರಿಸಿ ಕೊನೆಗೆ ಹೊಡೆದು ಮನೆಗೆ ಕರೆದುಕೊಂಡು ಹೋದನು. ಮಗನಿಗೆ ಹೊಡೆದನೆಂದು ನೀವು ತಂದೆಗೆ ದೋಷ ಕೊಡುವಿರಾ? ಅಥವಾ ಒಬ್ಬನೇ ಒಬ್ಬ ಮಗನು, ಅದು ಹರಕೆಯಿಂದ ಹುಟ್ಟಿದವನು, ಅವನನ್ನು ಜಿಗಿಯಲು ಬಿಟ್ಟಿದ್ದರೆ ಏನಾಗುತ್ತಿತ್ತು ಎಂದು ಹೇಳುವಿರಾ? ಇಲ್ಲ ಅಲ್ಲವೇ? ಹಂಗೆ ಮಾಡ್ತೀವ ನಾವು. ಏನ್ರಿ ಎಂಥ ಅಪ್ಪ ಇದ್ದಾನೆ ಇವನು, ಮಗನಿಗೆ ಹೊಡೆದು ಬೈದು ವಾಪಸ್ ಮನೆಗೆ ಕರ್ಕೊಂಡು ಹೋದ, ಜಿಗಿಯಾಗಿ ಬಿಡಬೇಕಾಗಿತ್ತು ಅನ್ನೋಂತ ನಾವು ಹೇಳ್ತೀವ? ಇಲ್ಲ. ಒಳ್ಳೆಯದೇ ಆಯಿತು, ಬಾವಿನಲ್ಲಿ ಬಿದ್ದುಬಿಟ್ಟಿದ್ರೆ, ಕೈಕಾಲು ಮುರಿದು ಹೋಗಿದ್ರೆ ಒಳ್ಳೆಯದೇ ಆಯಿತು ಎರಡು ಹೊಡೆದಿದ್ದು ಅಂತಲೇ ಆ ಸಮಯದಲ್ಲಿ ನಮ್ಮ ಮನಸ್ಸು, ಬುದ್ಧಿ ಸಾರ ವಿಚಾರ ಮಾಡಿ ಹೇಳುತ್ತೆ. ಇದಾಯ್ತೀಗ ಒಳ್ಳೆ ಎಕ್ಸಾಂಪಲ್. ಇದು ನಮ್ಮ ಮನಸ್ಸಿಗೆ ಕಣ್ಮುಂದೆ ಚಿತ್ರೀಕರಣ. ದ ಪಿಕ್ಚರ್ ಕೇಮ್ ಬಿಫೋರ್ ಅವರ್ ಐಸ್. ಬಾವಿ ಮುಂದೆ ನಿಂತ್ಕೊಂಡಿಯಾನೆ ಹುಡುಗ, ಬೀಳ್ತಾನೆ, ಅಪ್ಪ ಹೊಡೆದ, ಎಲ್ಲ ದಿಸ್ ಇಸ್ ಆಲ್ ಓವರ್. ನಾವು ಸೀನ್ ಚೇಂಜ್, ಆ್ಯಕ್ಟಿಂಗ್ ಚೇಂಜ್. ಈಗ ಹೊರಗಡೆಯಿಂದ ಒಳಗೆ ಬರೋಣ. ಏನಪ್ಪ ಎಲ್ಲೋಯ್ತದು? ಅಂದ ಮೇಲೆ ಗುರುಗಳಾದರೂ ಏನು ಮಾಡುತ್ತಾರೆ? ಈಗ ಪ್ರಪಂಚದಿಂದ ನಾವು ಗುರು ತನಕ ಬಂದ್ವಿ. ಏನು ಹೇಳ್ತಾರೆ ಗುರುಗಳು? ನಾವು ವಿಷಯ ಬೇಡಿದಾಗ ಅವರು ಅದನ್ನು ಕೊಟ್ಟರೆ ನಾವು ಅದರಲ್ಲಿ ಮುಳುಗಿ ಸಾಯುತ್ತೇವೆ ಎಂಬುದು ಅವರಿಗೆ
ತಿಳಿದಿರುತ್ತದೆ. ವಿಷಯ, ವಸ್ತು, ಐಹಿಕ ಇಚ್ಛೆಗಳನ್ನು ಕೇಳಲಿಕ್ಕೆ ಹೋಗ್ತೀವಿ. ಕೆಲಸ ಕೊಡಿಸ್ರಿ ಮಹಾರಾಜ್, ಮಕ್ಕಳಾಗ್ರಿ ಮಹಾರಾಜ್, ನನ್ನ ಮಗ ಫಾರಿನ್ಗೆ ಹೋಗಲಿ ಮಹಾರಾಜ್. ಈ ವಿಷಯದಲ್ಲಿ ಮುಳುಗಿ ನಾವು ಸಾಯ್ತೀವಿ ಅನ್ನೋದು ಅವರಿಗೆ ಗೊತ್ತಿರುತ್ತದೆ, ತಿಳಿದಿರುತ್ತದೆ. ಆದ್ದರಿಂದಲೇ ಅವರು ನಮ್ಮನ್ನು ಅದರಿಂದ ಉಳಿಸುವುದಕ್ಕಾಗಿ 4 ಹಿತವಚನ ಹೇಳಿ ನೋಡುತ್ತಾರೆ. ಯಾಕೆಂದರೆ ಒಂದು ನಮಗೆ ಐಹಿಕ ಇಚ್ಛೆ ಒಂದು ಕೇಳಿದ್ರೆ ನಮ್ಗೆ ಗ್ರೀಡ್, ಲೋಭ ಮುಗಿಯುತ್ತಾ ಇಲ್ಲ. ಒಂದಾದ್ಮೇಲೆ ಒಂದು ಡಿಮಾಂಡ್ ಆಫ್ಟರ್ ಡಿಮಾಂಡ್, ಬಕೆಟ್ ಲಿಸ್ಟ್ ಇದ್ದೇ ಇರ್ತವೆ. ಈ ಗುರು ಕೊಡ್ತಾನೆ ಅಂದ ಕೂಡಲೇ ಒಂದು ಬಕೆಟ್ ಲಿಸ್ಟ್ ತೊಗೊಂಡು ಗುರುಗಳ ಈ ಕೆಲಸ ಗುರುಗಳು ಅದಕ್ಕೆ ಬಂದಿರುವುದಿಲ್ಲ. ಹಿತವಚನವನ್ನು ಹೇಳಿ ನೋಡುತ್ತಾರೆ. ನಾವು ಅದನ್ನು ಕೇಳದಿದ್ದರೆ ಆಪತ್ತು ಮುಂತಾದಗಳನ್ನು ಒಡ್ಡಿ ಭಯ ತೋರಿಸುತ್ತಾರೆ. ದೇ ಕ್ರಿಯೇಟ್, ಒಡ್ಡುತ್ತಾರೆ ಮೀನ್ಸ್ ದೇ ಕ್ರಿಯೇಟ್ ಸಿಚುವೇಶನ್ಸ್ ವೇರ್ ಯು ವಿಲ್ ಗೆಟ್ ಫಿಯರ್ಫುಲ್. ಅರೇ ಪಾಪ್ರೆ ಹಿಂಗಾಗ್ಬಿಟ್ರೆ ಬೇಡ ಇದು ಬೇಡ ನನಗೆ ಅಂತ ನಾವು ಬಿಟ್ಟು ಬಿಡ್ತೀವಿ. ಅಂದರೆ ವಿಷಯವನ್ನು ಬಿಡಿಸ್ಲಿಕ್ಕೆ ಸಾಮ ದಾಮ ದಂಡ ಭೇದ ಎಲ್ಲ ಉಪಯೋಗವನ್ನು ಮಾಡುತ್ತಾರೆ. ನಾವು ಅದಕ್ಕಾಗಿ ಅಳುತ್ತಿದ್ದರೂ ನಮ್ಮನ್ನು ಅದರಿಂದ ಮೇಲೆ ಎಳೆಯುತ್ತಲೇ ಇರುತ್ತಾರೆ. ನಾವು ಸುಶಿಕ್ಷಿತರು, ಸುಸಂಸ್ಕೃತರು, ಆ ಮಗುವಿನಂತೆ ಅಜ್ಞಾನಿಯಾಗಿರದೆ ಅನುಭವಿಗಳು ಆದರೂ ಕೂಡ ನಮಗೆ ಆ ವಿಷಯದಲ್ಲಿಯೇ ಮುಳುಗಬೇಕೆಂದು ಅನಿಸುತ್ತದೆ. ನಾವು ಮಗು ಥರ ಅಜ್ಞಾನಿ ಅಲ್ಲ, ಹಠಮಾರಿ ಅಲ್ಲ. ನಮಗೆ ಗೊತ್ತಾಗತ್ತೆ ಎಲ್ಲ ವಿಷಯ, ಆದರೂ ಕೂಡ ವಿಷಯದಲ್ಲೇ ಮುಳುಗಬೇಕಪ್ಪ. ಆ ವ್ಯಕ್ತಿ ವಿಚಾರದ ಹಿಂದೆ ಹೋಗಿ ನಾ ಸಾಯಬೇಕು, ಅವನು ಏನು ಹೇಳ್ತಾನೆ, ನನ್ನ ಅಪಮಾನ ಮಾಡ್ದಾರಿ, ಇಡೀ ದಿವಸ ಇದರಲ್ಲೇ ಸುತ್ತಿ ಹೋಗ್ತಾ ಇರ್ತೀವಿ. ಆದರೂ ನಮಗೆ ಅರಿವಾಗೋದಿಲ್ಲ ನಮ್ಮ ಜೀವನದ ಎಷ್ಟು ಕಾಲಖಂಡದ ಎಷ್ಟು ಸಮಯವನ್ನು ಇನ್ನೊಬ್ಬರ ವಿಷಯದಲ್ಲಿ ನಾವು ಹಾಳು ಮಾಡಿಕೊಂಡು ಈ ಸುಂದರವಾದ ಬದುಕನ್ನು ಹಾಳು ಮಾಡ್ಕೋತಿದ್ದೀವಲ್ಲಪ್ಪ. ಅದಕ್ಕೆ ಗುರುಗಳು ಏನು ಮಾಡ್ತಾರೆ, ನಾವು ಕೇಳಿದ್ರೆ ಅದನ್ನು ಕೊಡುವುದಿಲ್ಲ, ಭಯ ತೋರಿಸ್ತಾರೆ. ಏನು ಮಾಡ್ತಾರೆ, ಸಾಮ್ ದಾಮ್ ದಂದ್ ಭೇದ ಎಲ್ಲ ಉಪಯೋಗ ಮಾಡಿ ನಮ್ಮನ್ನು ದಾರಿಗೆ ತರ್ತಾರೆ ಅವರು. ಇದರ ಜೀವನದ ಉದ್ದೇಶ ಮರ್ತಿ ಇದು ಇನ್ನೊಬ್ಬರು ಹಿಂದೆ ಹೋಗ್ತಿದ್ಯಲ್ಲಪ್ಪ. ನನ್ನ ಜೀವನದ ಉದ್ದೇಶನೇ ನಾನು ತಿಳ್ಕೊತಾ ಇಲ್ಲ, ಇನ್ನೊಬ್ಬರು ಜೀವನದ ಉದ್ದೇಶ ತೊಗೊಂಡು ನಾನೇನು ಮಾಡಲಿ. ಅದಕ್ಕೆ ಗುರುಗಳು ನಮಗೆ ಮದುವೆ ಮಾಡಿಕೊಳ್ಳಬೇಡ ಎಂದು ಹೇಳಿದರು. ನಾವು ಮದುವೆ ಎಂದಿಗೆ ಆದೀತು ಎಂದು ಅವರ ಬೆನ್ನು ಹತ್ತುತ್ತೇವೆ. ಹಾಗೂ ಕೊನೆಗೆ ಗುರುಗಳಿಗೆ ತಿಳಿಯುವುದಿಲ್ಲ ಅನ್ನುವಷ್ಟು ನಮ್ಮ ಅಂತಸ್ತು ಹೋಗುತ್ತದೆ. ನೋಡಿ, ಗುರುಗಳು ಹೇಳ್ತಾರಪ್ಪ ನೀನು ಮದುವೆ ಆಗೋದಿಲ್ಲ, ಮದುವೆ ಆಗಬೇಡ. ಇಲ್ಲ, ಅವ್ರ ಮಾತು ಕೇಳೋದಿಲ್ಲ, ಮತ್ತೆ ಕೇಳ್ತೀವಿ ಯಾವಾಗ ಆಗತ್ರಿ ಮದುವೆ, ಅವ್ರು ಬೆನ್ನು ಹತ್ತಿತೀವಿ. ಕೊನೆಗೇನಾಗತ್ತೆ, ಅವ್ರು ಸರಿಯಾದ ಸಮಂಜಸವಾಗಿ ನಮಗೆ ಉತ್ತರ ಕೊಡಲಿಲ್ಲ, ನಮ್ಮ ಫೇವರ್ನಲ್ಲಿ ಕೊಡಲಿಲ್ಲ ಅಂದರೆ ನಾವೇನಂತೀವಿ, ಇವ್ರಿಗೇನು ತಿಳಿಯೋದೇ ಇಲ್ಲ, ಈ ಗುರುಗೇನು ತಿಳಿಯುತ್ತೆ ಬಾರಿ, ನಾ ಇನ್ನೊಬ್ಬರ ಹತ್ರ ಹೋಗ್ತೀನಿ ಅಂದರೆ ಆ ಮಟ್ಟಗೆ ನಮ್ಮ ಮೈಂಡು, ದಿಸ್ ಆರೋಗೆಂಟ್ ಮೈಂಡ್ ಟಾಕ್ಸ್ ಲೈಕ್ ದಿಸ್ ಓನ್ಲಿ. ಸದ್ಯದಲ್ಲಿಯೇ ಕಾಣುವ ಸುಖವೇ ನಿಜವಾದದ್ದೆಂದು ನಾವು ತಿಳಿಯುತ್ತೇವೆ. ಅಂದರೆ ಕ್ಷಣಿಕ ಸುಖ, ಕಣ್ಮುಂದೆ ಒಂದು ಸುಖದ ವಸ್ತು ವಿಷಯ ಬಂತು ಅಂದರೆ ನಾವೇನು ಅನ್ಕೋತೀವಿ, ಇದೇ ಸುಖ ಇದೆ ಅಂತ ನಾವು ತಿಳ್ಕೊತೀವಿ. ಆದರೆ ಅಂತಿಮ ಸುಖ ಯಾವುದೆಂಬುದು ಗುರುಗಳಿಗೆ ತಿಳಿದಿರುತ್ತದೆ. ಆದ್ದರಿಂದ ಅವರು ನಮ್ಮನ್ನು ಈಗ ಕಾಣುವ ಸುಖದಿಂದ ಪರಾವೃತ್ತಗೊಳಿಸುತ್ತಾರೆ. ಮುಂದೆ ಈ ಸುಖ ಹೋಗಿ ನಿನಗೆ ದುಃಖಕ್ಕೆ ಕಾರಣ ಆಗುತ್ತೆ ಮಗು, ಅದಕ್ಕೆ ಈ ಸುಖ ಬೇಡ ಅಂತ ನಮಗೆ ಅವರು ಪರಾವೃತ್ತ ಮುಂದೆ ಸರಿಸ್ತಾರವ್ರು ಅದನ್ನು. ದಿಸ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಯು ಅಂತ. ಆದ್ದರಿಂದ ನಾವು ಗುರುವಚನಗಳ ಮೇಲೆ ವಿಶ್ವಾಸವನ್ನಿಟ್ಟು ಅವರ ಆಜ್ಞೆಯಂತೆ ನಡೆಯುವುದು ಶ್ರೇಯಸ್ಕರವಾಗಿರುತ್ತದೆ. ಅವರು ಹೇಳಿದ ಸಾಧನೆಯನ್ನು ಮಾಡಬೇಕು, ಅಂದರೆ ನಮಗೆ ಅಂತಿಮ ಸುಖದ ಲಾಭವಾಗುತ್ತದೆ. ಗುರುಗಳು ಆಜ್ಞೆ ಮಾಡುತ್ತಾರೆ ಅಂದರೆ ಏನು ಮಾಡುತ್ತಾರೆ? ಪ್ರಶ್ನೆ. ನಮ್ಮ ಮನಸ್ಸು ಎಲ್ಲಿ ತೊಡಗಿರುತ್ತದೆಯೋ ಅಲ್ಲಿಂದ ಅದನ್ನು ತೆಗೆಯುವ ಪ್ರಯತ್ನ ಮಾಡುತ್ತಾರೆ. ಅವರು ಆಜ್ಞೆ ಮಾಡುತ್ತಾರೆ ಅಂದರೆ ಏನ್ರಿ? ಆಜ್ಞೆ ಪಾಲನೆ ಮಾಡೋದು ಅಂದರೆ ಏನು? ಮಗು, ನಿನ್ನ ಮನಸ್ಸು ಇಲ್ಲಿ ಸಿಕ್ಕಾಕೊಂಡಿದೆ, ಈ ವಿಷಯದಲ್ಲಿ ಸಿಕ್ಕಾಕೊಂಡು ಅದು ಒದ್ದಾಡ್ತಿದೆ, ಈ ವಸ್ತುವಿನಲ್ಲಿ ಒದ್ದಾಡ್ತಿದೆ ಆ ಮನಸ್ಸು, ಈ ವ್ಯಕ್ತಿ ಹಿಂದೆ ಹೋಗಿ ಒದ್ದಾಡ್ತಿದೆ, ಅವನಿಂದ ಹೋಗುವ ಮಾತುಗಳಿಂದ ನಿನ್ನ ಮನಸ್ಸಿಗೆ ಬೇಜಾರು ಉಂಟಾಗ್ತಿದೆ, ಕ್ಲೇಶ ಉಂಟಾಗ್ತಿದೆ, ಡಿಪ್ರೆಷನ್ ಉಂಟಾಗ್ತಿದೆ. ಅದಕ್ಕೆ ನೀನು ಅಲ್ಲಿಂದ ಆಚೆ ಬಾ ಅಂತ ಅಲ್ಲಿಂದ ನಮ್ಮ ಮನಸ್ಸನ್ನು ತೆಗೆಯುವ ಪ್ರಯತ್ನ ಅವರು ಮಾಡುತ್ತಾರೆ.
ಅದು ಅವರು ಆಜ್ಞೆ ಮಾಡುತ್ತಾರೆ. ಅಂದರೆ ಇದನ್ನು ಮಾಡೋದು ಕೆಲಸ. ಭಗವಂತನು ಭಕ್ತರ ಸಂಕಟಗಳನ್ನು ದೂರ ಮಾಡುತ್ತಾನೆ ಅಂದರೆ ಅವನ ಪ್ರಾಪಂಚಿಕ ಕಷ್ಟಗಳನ್ನು ದೂರ ಮಾಡುವುದೆಂದೇನೂ ಅಲ್ಲ. ಅವನು ಸಹಜ ದೂರ ಮಾಡಲು ಬರುತ್ತದೆ. ದೂರ ಮಾಡೋದಿಲ್ವೇನ್ರಿ? ದೂರ ಮಾಡಲ್ಲ ಅಂತಲ್ಲ, ಅದು ಅವನು ಈಸಿಲಿ ಹಿಂಗೆ ಚುಟ್ಕಿದಲ್ಲಿ ಮಾಡ್ತಾನೆ ದೂರ ಭಗವಂತ. ಆದರೆ ಭಗವಂತನು ಭಕ್ತನಿಗೆ ಸಮಾಧಾನದಲ್ಲಿ ಇದ್ದು ಸಂಕಟಗಳನ್ನು ಸಹನೆ ಮಾಡುವ ಶಕ್ತಿಯನ್ನು ಕೊಡುತ್ತಾನೆ. ಭಗವಂತ ಏನು ಮಾಡ್ತಾನಪ್ಪ? ಆ ಭಕ್ತನಿಗೆ ಸಮಾಧಾನದಲ್ಲಿ ಇದ್ದು ಆ ಸಂಕಟವನ್ನು ಫೇಸ್ ಮಾಡುವಾಗ ಭಗವಂತ ಎಲ್ಲವನ್ನೂ ಜೋಡಣೆ ಮಾಡಿಕೊಟ್ಟಿರ್ತಾನೆ. ಆ ಸಮಯಕ್ಕೆ ಆಯಾ ಸ್ಥಿತಿಯಲ್ಲಿ ಏನೇನು ಜೋಡಣೆ ಮಾಡಬೇಕೋ ಹಿ ವಿಲ್ ಅರೇಂಜ್ ಫಾರ್ ಎವ್ರಿಥಿಂಗ್. ಬಟ್ ಆ ಸಂಕಟವನ್ನು ದೂರ ಮಾಡೋದಿಲ್ಲ. ಸಂಕಟವನ್ನು ಸಹಿಸುವ ಶಕ್ತಿಯನ್ನು ಭಗವಂತ ಭಕ್ತನಿಗೆ ಕೊಡುತ್ತಾನೆ. ದಿಸ್ ಈಸ್ ಹಾರ್ಡ್ ಕೋರ್ ಗ್ಯಾರಂಟೀಡ್ ಮಾತು. ನನ್ನ ಸ್ವಂತದ ಅನುಭವ. ನನಗೆ ಯಾವಾಗ ಆ ಹಾರ್ಟ್ ಅಟ್ಯಾಕ್ ಆಗಿತ್ತೋ ಪಕ್ಕದಲ್ಲೇ ಹಾಸ್ಪಿಟಲು 5 ಮಿನಿಟ್ಸು ಯಾರ ಹತ್ರ ನಾನು ಚೆಕಪ್ಪಿಗೆ ಹೋಗಿದ್ನೋ ಅಲ್ಲಿಂದ ಕಾರ್ಡಿಯಾಲಜಿಸ್ಟ್ ನಮ್ಮ ಮನೆಯಿಂದ ಜಸ್ಟ್ 5 to 7 ಮಿನಿಟ್ಸ್. ಹೆಂಗೆ ಅರೇಂಜ್ ಮಾಡ್ತಾನಪ್ಪ ಭಗವಂತ? ಅವರೇ ಫೋನ್ ಮಾಡಿ ಇಲ್ಲಿಂದ ಇಲ್ಲಿಗೆ ಹೋಗಿ ಆಟೋದಲ್ಲಿ ಹೋದೆ. ನಾನು ಆಟೋದಲ್ಲಿ ಹೋದ ಕೂಡಲೇ ಅಲ್ಲಿ ಅಡ್ಮಿಟ್ ಮಾಡಿಕೊಂಡ್ರು. ಸಂಜೆ 4 ಗಂಟೆಗೆ ಆಯಿತು. ಆಮೇಲೆ ನಾನು ಮನೆಗೆ ಬಂದು ಕೂಡ ಮರು ದಿವಸನೇ ಲಾಕ್ಡೌನ್ ಶುರುವಾಯಿತು. ವಿಚಾರ ಮಾಡಿರಿ, ಭಗವಂತ ರೆಸ್ಟಿಂಗ್ ಪೀರಿಯಡು ಕೊಡಬೇಕು, ಪಕ್ಕದಲ್ಲಿ ಡಾಕ್ಟರ್ ಅರೇಂಜ್ ಮಾಡಬೇಕು, ಅದೇ ಸಮಯದಲ್ಲಿ ಅಡುಗೆ ಮಾಡೋರು ಯಾರು ಸಿಗಬೇಕು. ನಮ್ಮ ಸಿ ವಿಂಗ್ನಲ್ಲಿ ನಾವು ಇರ್ತಿದ್ವಿ, ಬಿ ವಿಂಗ್ನಲ್ಲಿ ಅಡುಗೆ ಮಾಡೋರು ಕೇಟ್ರರ್ ಇರ್ತಿದ್ರು. ಅವರೇ ಹೇಳಿದ್ರು, ಭಾಭಿ ಅಪ್ ಚಿಂತಾ ಮತ್ ಕರೋ ಭಾಯಿ ಸಾಬ್ ಮೈ ಅಪ್ಪೋ ಖಾನಾ ಲಾಕೆ ದೇತು. ಅವರೇ 3 ಹೊತ್ತು ನಮಗೆ ಅಡುಗೆ ಮಾಡಿ ತಂದು ಕೊಡ್ತಿದ್ರು, ಮನೆ ತನಕ ತಂದು ಕೊಡ್ತಿದ್ರು. ಯಾರಪ್ಪ ಇಷ್ಟೊಂದೆಲ್ಲ ಮಾಡ್ತಾನೆ? ಪರಮಾತ್ಮ ಅರೇಂಜ್ ಮಾಡಿದಲ್ಲೇ ಯಾರು ಮಾಡ್ತಾರೋದನ್ನು? ಅವನೇ ಸ್ವತಃ ಆ ಸಮಯದಲ್ಲಿ ಎಲ್ಲರನ್ನೂ ಅರೇಂಜ್ ಮಾಡಿಕೊಟ್ಟು ಬಿಡ್ತಾನೆ. ಅವನನ್ನು ದೃಢ ಭಕ್ತಿಯಿಂದ ವಿಶ್ವಾಸದಿಂದ, ಅಪ್ಪ ಸದ್ಗುರುನಾಥ ನೀ ಏನು ಮಾಡ್ತೀವಿ ನನ್ನ ಜೀವನದಲ್ಲಿ ನನ್ನ ಹಿತಕ್ಕೆ ಮಾಡಿದ್ಯಾ ಅನ್ನೋದಾದರೆ ಹೀಗೆಲ್ಲ ಮಾಡಿಕೊಡ್ತಾನೆ. ಭಗವಂತನು ಭಕ್ತರನ್ನು ಸ್ಮರಣೆಯಲ್ಲಿ ಇಟ್ಟಿರುತ್ತಾನೆ. ಇಂತಹ ಭಕ್ತರೇ ಸಂತ ಪದವಿಯನ್ನು ಹೊಂದುತ್ತಾರೆ. ಒಬ್ಬ ಪಂಡಿತನನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಸ್ವಲ್ಪ ಆದರೂ ಪಂಡಿತರಾಗಬೇಕಾಗುತ್ತದೆ. ಅದರಂತೆ ಸಂತರನ್ನು ಗುರುತಿಸುವುದಕ್ಕಾಗಿ ಸಂತರಲ್ಲಿ ಇರುವ ಗುಣಗಳಲ್ಲಿ ಸ್ವಲ್ಪಾದರೂ ಗುಣಗಳು ನಮ್ಮಲ್ಲಿ ಇರಬೇಕಾಗುತ್ತದೆ. ಒಬ್ಬ ಪರ್ಸನ್ ನಾಲೆಜಬಲ್ ಇದ್ದಾನೆ, ಎಷ್ಟು ಚೆಂದಾಗೆ ಅವ್ರಿಗೆ ಗೊತ್ತಿದೆ ಅಂತ ಅವರನ್ನು ನಾನು ಗುರುತಿಸಬೇಕು ಅಂದರೆ ನನ್ನಲ್ಲೂ ಇರಬೇಕಲ್ವ. ಎಷ್ಟು ಚೆಂದಾಗಿ ತಿಳಿಸ್ಕೊಡ್ತಾರಪ್ಪ ಇವ್ರು ನಮಗೆ. ಅಷ್ಟಾವಕ್ರ ಗೀತ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಶ್ರೀ ಪ್ರಸಾದ್ ಅನ್ಬೇಕಾದ್ರೆ ಆ ಅಷ್ಟಾವಕ್ರದ ಗೀತದ ಬಗ್ಗೆ ಸ್ವಲ್ಪ ಆದರೂ ನನಗೆ ಒಂದು ಅರಿವು, ಸ್ವಲ್ಪ ಎಲ್ಲಾದರೂ ಅಲ್ಪ ಸ್ವಲ್ಪ ಇರಬೇಕಲ್ವ ನಾಲೆಜು. ಅವಾಗ ನಾವು ಗುರ್ತೈಸ್ಬೋದು. ಹಾಗೆ ಸಂತರನ್ನು ಗುರ್ತೈಸಬೇಕು ಅಂದರೆ ನಾವು ಆ ಸಂತತ್ವದ ಅವ್ರ ಗುಣಗಳು ಏನಿದೆಯೋ ಅದು ಸ್ವಲ್ಪ ಆದರೂ ನಮ್ಮಲ್ಲಿದ್ದರೆ ಇವ್ರು ಸಂತರಿದ್ದಾರಪ್ಪ ಅನ್ನೋದನ್ನು ನಾವು ಗುರ್ತೈಸ್ಬೋದು. ಸಂತರ ಮುಖ್ಯ ಗುಣವೇನೆಂದರೆ ಅವರು ಭಕ್ತಿಗೆ ಅಂಟಿಕೊಂಡಿರುತ್ತಾರೆ. ಸತ್ಪುರುಷರ ಬಾಹ್ಯ ವ್ಯವಹಾರವು ಆಯಾ ಕಾಲಮಾನಕ್ಕೆ ಅನುಸಾರ ಬೇರೆ ಬೇರೆ ಆಗಿರುತ್ತದೆ. ಸಂತರೆಲ್ಲ ಇರುವುದು ಒಂದೇ. ಸಂತರಲ್ಲಿ ಇರುವ ಸಂತತ್ವ ಇಟ್ಸ್ ಒನ್ ಆ್ಯಂಡ್ ದ ಸೇಮ್ ಫಾರ್ ಎವ್ರಿಬಡಿ. ಆದರೆ ಆಯಾ ಕಾಲಮಾನಕ್ಕೆ ಸಮಯಕ್ಕೆ ಅವತಾರ ತಗೊಂಡು ಬಂದಾಗ ಆಯಾ ಪೀರಿಯಡ್ ಆಫ್ ಟೈಮ್ನಲ್ಲಿ ಬಾಹ್ಯ ವ್ಯವಹಾರ ಔಟ್ವರ್ಡ್ ವೇ ಆಫ್ ಲಿವಿಂಗ್ ವಿಚ್ ಈಸ್ ಪ್ರೊಜೆಕ್ಟೆಡ್ ಬಿಫೋರ್ ಅಸ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಸೇಂಟ್ಲಿ ಪೀಪಲ್. ಆಯಾ ಕಾಲಮಾನ ಆಯಾ ಜಾಗದಲ್ಲಿ ಕಬೀರರಿರ್ಬೋದು, ಮೀರಾಬಾಯಿ ಇರ್ಬೋದು, ಜನಾಬಾಯಿ ಇರ್ಬೋದು, ತುಕಾರಾಮಾರ್, ಪುರಂದರದಾಸರು ಇರ್ಬೋದು, ಅಲ್ಲಮ್ಮ ಪ್ರಭು ಇರ್ಬೋದು, ನಮ್ಮ ಯಾರಪ್ಪ ಅವರು ಅಕ್ಕ ಮಹಾದೇವಿ ಇರ್ಬೋದು. ದೇ ಮೇ ಲುಕ್ ಡಿಫ್ರೆಂಟ್ ಇನ್ ಅಪಿಯರೆನ್ಸ್. ಬಾಹ್ಯ ವ್ಯವಹಾರದಲ್ಲಿ ಬೇರೆ ಬೇರೆ ಕಾಣಿಸ್ಬೋದು. ಆದರೆ ದ ಇಂಡ್ವೆಲರ್ ದಟ್ ಸಂತತ್ವ ಎಲ್ಲರಲ್ಲೂ ಇರುವುದು ಒಂದೇ. ಆದರೆ ಒಳಗೆ ಭಗವಂತನ ಪ್ರೇಮವು ಮಾತ್ರ ಎಲ್ಲರದ್ದು ಒಂದೇ ಆಗಿರುತ್ತದೆ. ಎವ್ರಿಬಡಿ ಹ್ಯಾಸ್ ದ ಸೇಮ್ ಲವ್ ಫಾರ್ ದ ಡಿವೈನ್. ಎವ್ರಿಬಡಿ. ಇಂದಿನ ಬೋಧವಚನ: ಪ್ರಾಪಂಚಿಕ ಜನರು ವಿಷಯ ಪ್ರಾಪ್ತಿಗಾಗಿ ದೃಢಪಡಿಸುತ್ತಾರೆ, ಆದರೆ ವಿಷಯಗಳನ್ನು ಕೇಳಿದರೂ ಯಾರು ಕೊಡುವುದಿಲ್ಲವೋ ಕೋಟ್ ಆ್ಯಂಡ್ ಕೋಟ್ ಹಾಗೂ ಅದರಿಂದ ಪರಾವೃತ್ತಗೊಳಿಸುತ್ತಾರೋ ಅವರೇ ಸಂತರು. ಸದ್ಗುರು ಚಂದ್ರಕಾರ್ ಮಹಾರಾಜರು ಏನು ಮಾಡಿದ್ರಪ್ಪ? ಅವ್ರು ಮಾಡಿದ್ದಿದೆ, ವಿಷಯಕ್ಕೆ ನೀವು ಬಂದಿದ್ದೆ ಆದರೆ ನೀವು ವಾಪಸ್ ಮನೆಗೆ ಹೋಗ್ಬೋದು, ನಾನು ವಿಷಯ ಏನೂ ಕೊಡೋದಿಲ್ಲ ನಿಮಗೆ.
ಆ ತಾಯಿ ಎಲ್ಲಿದ್ದಾಳೆ ತೋರಿಸ್ತೀನಿ, ತಾಯಿ ಹೆಂಗೆ ಕಾಣಿಸ್ತಾಳೆ ತೋರಿಸ್ತೀನಿ, ತಾಯಿ ನಿಮ್ಗೊಳಗೆ ಹೆಂಗೆ ನೆಲೆಸ್ತಾಳೆ ತೋರಿಸ್ತೀನಿ, ನಿಮ್ಗೊಳಗೆ ನೆಲೆಸುವಂಥ ಸರ್ವತಾ ಶಕ್ತಿ ಹಾಕಿ ಆ ಅನುಗ್ರಹನ ನಿಮಗೆ ಮಾಡುತ್ತೇನೆ. ಆದರೆ ವಿಷಯ ಕೇಳಿದ್ರೆ ನನ್ನ ಹತ್ರ ಬಂದು ಆ ವಿಷಯದ ಒಂದು ವಿಷಯನೂ ನಿಮಗೆ ಸಿಗುವುದಿಲ್ಲ. ಯಾರು ಕೊಡುವುದಿಲ್ಲವೋ ಅವರೇ ನಿಜವಾದ ಸಂತರು. ಅಂಥ ಸಂತರ ಪ್ರಾಪ್ತಿನ ನಾವು ನೀವು ಸೇರಿ ಮಾಡ್ಕೊಳ್ಳೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.